ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನಟ ಪ್ರಥಮ್ಗೆ ದರ್ಶನ್ ಫ್ಯಾನ್ಸ್ ಬೆದರಿಕೆ ಹಾಕಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಪ್ರಥಮ್ ಮಾತನಾಡಿದ್ದಾರೆ. TV9 ಜೊತೆ ಪ್ರಥಮ್ ಮಾತನಾಡಬೇಕಾದ್ರೆ ಈ ವಿಚಾರವನ್ನ ಹೇಳಿದ್ದಾರೆ. ವೆಪನ್ ತೋರಿಸಿ ದರ್ಶನ್ ಫ್ಯಾನ್ಸ್ ಧಮಕಿ ಹಾಕಿದ್ರು. ಏನ್ ನಡೀತು ಅನ್ನೋದನ್ನ ವಿವರಿಸಿದ್ದಾರೆ. ಜುಲೈ 22ನೇ ತಾರೀಕು ದೇಗುಲ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಈ ವೇಳೆ ಏನಾಯ್ತು, ಈ ವೇಳೆ ಯಾರೋ ಕರೆಯುತ್ತಿದ್ದಾರೆ ಅಂತ ಕರೆದ್ರು. ಕಾರ್ನಲ್ಲಿ ಕೂರಿಸ್ಕೊಂಡು ನನಗೆ ಬೆದರಿಕೆ ಹಾಕಿದ್ರು. ಜೊತೆಗೆ ಪ್ರಥಮ್ ಮಾತ್ರ ಅಲ್ಲ, ಅವ್ರ ಜೊತೆಗೆ ರಕ್ಷಕ್ ಕೂಡ ಇದ್ರಂತೆ. ನನ್ನ ಪಕ್ಕದಲ್ಲೇ ರಕ್ಷಕ್ ಬುಲೆಟ್ ಕೂಡ ಕೂತಿದ್ದ. ರೌಡಿ ಶೀಟರ್ಗಳ ಜೊತೆಗೆ ರಕ್ಷಕ್ ಬುಲೆಟ್ ಇದ್ದ. ತಾವು ಹೊರಗಡೆ ಹೋದಂತ ಸಂದರ್ಭ ಜುಲೈ 22ನೇ ತಾರೀಕು ದೇಗುಲ ಕಾರ್ಯಕ್ರಮಕ್ಕೆ ಅಂತ ಹೋಗಿರ್ತಾರೆ ದರ್ಶನ್. ಈ ಸಂದರ್ಭ ಡಿ ಬಾಸ್ ಫ್ಯಾನ್ಸ್ ಧಮಕಿ ಹಾಕಿದ್ದಾರೆ, ಆವಾಜ್ ಹಾಕಿದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಲ್ವೋ ಕೇಳಿ. ನೀನು ಅವ್ರ ಜೊತೆ ಕೂತಿದ್ದ ಬಹುಶಃ ರಕ್ಷಕ್ ಗೊತ್ತಿರೋರೇನ ಕಾರಣಕ್ಕೆ ನಂಗೆ ಒಂಚೂರು ಕಾನ್ಫಿಡೆನ್ಸ್ ಬಂತು. ಕೂತ್ಕೊಂಡೆ, ಎಲ್ಲ ವೆಪನ್ಗಳೆಲ್ಲ ಮಾತುಕತೆಗಳ ಬೇರ್ತಾರೆ. ಏನಪ್ಪ ಏನೇನೋ ಮಾತಾಡ್ದಂತೆ ಬಾಸ್ ಬಗ್ಗೆ ಅಂದರು. ಯಾವ ಬಾಸ್ ಸರ್? ಸರ್ ತಮ್ಮ ಹೆಸರು ಅಂತ ಹೇಳಿದೆ. ಬೇಕ್ರಿ ಬಾಬುನೋ ಬೇಕ್ರಿ ನಾಗ್ನಾಥ್ ಯಾವುದು ಗೊತ್ತಿಲ್ಲಪ್ಪ ನಂಗೆ ಅದು ಹೇಳು. ಆಮೇಲೆ ಲೇಡಿ ನಾನು ಗೊತ್ತಿಲ್ವ ನಾನು ಹಿಂಗೆ ಅಂದರು. ಗೊತ್ತಿಲ್ಲ ಮೇಡಮ್ ತಮ್ಮ ಹೆಸರು ಒಂದು ಯಾರೋ ರೌಡಿ ಅಂತ ನಂಗೆ ಗೊತ್ತಿಲ್ಲ. ಯಮ್ಮ ಬಂದು ಕೂಡಿಸ್ಕೊಂಡ್ರು. ಏನಪ್ಪ ಭಾಳ ಮಾತಾಡ್ತಾ ಇದ್ದಂತೆ ಬಾಸ್ ಬಗ್ಗೆ. ಯಾವ ಬಾಸ್ ಬಗ್ಗೆ? ಓಯ್ ಲಾಸ್ಟ್ ಇಯರ್ ಏನು ಮಾತಾಡಿದ್ದೆ ನೀನು? ಅಷ್ಟೊತ್ತಿಗೆ ವೆಪನ್ಗಳು ತಗೊಂಬಂದರು. ಯಾರೋ ತೊಗೊಂಬಂದು ಕೊಟ್ಟ ಇಬ್ರು ಹುಡುಗರು. ತೊಗೊಂಡ ತಕ್ಷಣ ಹಿಂಗೆ ನನಗೆ ಅಂದ್ಕೊಂಡೆ ಇದು ತಮಾಷೆಯಾಗಿ ಅಥವಾ ರಕ್ಷಕವನ್ನ ನಿಂತ್ಕೊಂಡು ನಗನಗ್ತಾ ಮುಗಿಯೋದಲ್ಲ, ರೂಪ ಬೇರೆ ತಗೊಳ್ತಾ ಇದೆ. ತೆಗೆದ್ಬಿಟ್ಟು ಹಿಂಗೆ ಇಟ್ಕೊಂಡು ಹಿಂಗೆ ಅನ್ನಕ್ಕೆ ಬಂದ್ಬಿಟ್ರು. ನನಗೆಲ್ಲೋ ಮಿಸ್ ಹೊಡಿತಾ ಇದೆ. ಇದಿಷ್ಟು ನಡಿಬೇಕಾದ್ರೆ ನನ್ನಿಂದ 2 ಅಡಿ ದೂರದಲ್ಲಿ ರಕ್ಷಕ್ ಕೂತಿದ್ನೋ ಇಲ್ವೋ ಕೇಳಿ. ನಿನಗೂ ಅವ್ರಿಗೂ ಏನು ರೌಡಿ ಶೀಟರ್ ಜೊತೆ ಅಂತ ಕೇಳಿ. ಹೌದು ಇಲ್ಲ ಅಂತ ಹೇಳಿ. ಕರ್ಪೂರ ತೆಗೆದಿಡ್ತೀಯ ಅಂತ ಹೇಳಿ ನಾನು ನಾಲ್ಗೆ ಮೇಲೆ ಇಟ್ಕೊಳ್ತೀನಿ. ಅದೇನು ಮನುಷ್ಯನ ಈ ಥರ ಸುಳ್ಳು ನನ್ನ ತಮ್ಮ ಅಂತ ಪ್ರೀತಿಸ್ತೀನಿ ಸರ್. ಒನ್ಸ್ ನಮ್ಮ ತಮ್ಮ ತಪ್ಪು ಮಾಡ್ರೆ ತಪ್ಪೇ ಸರ್ ಅದು. ಅವ್ರ ಜೊತೆ ಪ್ರಥಮ್ ಅವತ್ತಿನ ದಿನ ಏನಾಯ್ತು ಅನ್ನೋದಾಗಿ ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿ ನವೀನ್. ಈ ಘಟನೆಗಳು ನಡೀತಲ್ಲ, ಇದೇ ಸ್ಥಳದಿಂದ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಟ ಪ್ರಥಮ್ ಮೇಲೆ ಹಲ್ಲೆ ಆಗಿದೆ, ಜೊತೆಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನೋ ಒಂದು ಘಟನೆ ನಡೆಯುತ್ತ ಸ್ಥಳದಲ್ಲಿ ನಾವಿದ್ದೀವಿ. ಈ ದೃಶ್ಯಗಳನ್ನು ಸಹ ನೋಡ್ತಾ ಹೋಗ್ಬೋದು. ಏನು ದೊಡ್ಡಬಳ್ಳಾಪುರ ತಾಲೂಕಿನ ರಾಮಯ್ಯನಪಾಳ್ಯ ಅಂತಕ್ಕಂಥ ಏನೊಂದು ಗ್ರಾಮದ ಹೊರವಲಯದಲ್ಲಿ ಇರತಕ್ಕಂಥ ರೇಣುಕಾ ಯಲ್ಲಮ್ಮ ಸ್ವಾಮಿ ದೇವಸ್ಥಾನದ ಬಳಿ ಈ ಒಂದು ಘಟನೆ ನಡೆದಿದೆ ಎನ್ನಲಾಗಿದೆ. ಈಗಾಗಲೇ ಏನೋ ಒಂದು ಆಡಿಯೋ ವೈರಲ್ ಆಗಿದೆ. ಆ ಆಡಿಯೋದಲ್ಲಿ ಹೇಳಿದಂತೆ ಏನೊಂದು ತೋಟಕ್ಕೆ ದೇವಸ್ಥಾನದ ಕಾರ್ಯಕ್ಕೆ ನಾವು ಹೋಗಿದ್ವಿ ಅಂತ ನಟ ಪ್ರಥಮೆ ಸ್ವತಃ ಹೇಳಿರ್ತಕ್ಕಂಥದ್ದು. ಆ ಒಂದು ದೇವಸ್ಥಾನ ಇದೇ ದೇವಸ್ಥಾನ ಆಗಿದೆ. ಏನು ಕಳೆದ 22ನೇ ತಾರೀಕು ಈ ಒಂದು ದೇವಸ್ಥಾನಕ್ಕೆ ಏನೋ ಒಂದು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಬ್ಬರ ಒಂದು ಜೊತೆಯಲ್ಲಿ ಇಲ್ಲಿಗೆ ಬಂದಿದ್ದ. ಇಲ್ಲಿಗೆ ಸುಮಾರು ಒಂದು 20ರಿಂದ 25 ಜನ ಸ್ನೇಹಿತರು ಸೇರಿ ಇಲ್ಲಿಗೆ ಬಂದು ಇಲ್ಲಿ ಏನೊಂದು ದೇವಸ್ಥಾನದ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿದರು. ಅದಕ್ಕೆ ಕುರುಹಗಳು ಎಂಬಂತೆ ಈಗಾಗಲೇ ಆ ದೇವಸ್ಥಾನದ ಮುಂಭಾಗ ಹೂಗಳಿಂದ ಅಲಂಕಾರ ಮಾಡಿರ್ತಕ್ಕಂಥದ್ದು, ಬಾಳೆ ಎಲೆ ಕಟ್ಟಿರ್ತಕ್ಕಂಥದ್ದು ಸೇರಿದಂತೆ ಎಲ್ಲವೂ ಸಹ ನಾವು ನೋಡಬಹುದಾಗಿದೆ. ಏನು ನಟ ಪ್ರಥಮ್ಗೆ ಕೆಲವರು ಒಂದು ಬೆದರಿಕೆಯನ್ನು ಹಾಕಿದ್ರು, ಏನೊಂದು ಒಂದು ವಿಚಾರವನ್ನು ಇಟ್ಕೊಂಡು ಒಂದು ಬೆದರಿಕೆಯನ್ನು ಹಾಕಿದ್ರು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗ್ರಾಮದ ಹೊರವಲಯದಲ್ಲಿ ಇದು ಕೆರೆ ಹೇರಿ ಬಳಿ ಇದೆ. ಈ ಕೆರೆ ಹೇರಿ ಬಳಿ ಇದು ಇರ್ತಕ್ಕಂಥ ಹಿನ್ನೆಲೆ ಇಲ್ಲಿ ಯಾರೂ ಸಹ ಗ್ರಾಮಸ್ಥರು ಅಷ್ಟಾಗಿ ಓಡಾಡೋದಿಲ್ಲ. ಜೊತೆಗೆ ಇಲ್ಲಿ ಪಾರ್ಟಿ ಮಾಡಿ ಊಟವನ್ನು ಸಹ ಮಾಡಿದ್ರು. ನಾವು ಇನ್ನೊಂದು ಭಾಗದಲ್ಲಿ ದೃಶ್ಯವನ್ನು ನೋಡೋದಾದರೆ ಏನೊಂದು ಅಲ್ಲಿ ನಡೆದಿರ್ತಕ್ಕಂಥ ಪಾರ್ಟಿಗೆ ಏನು ಸಾಕಷ್ಟು ಜನ ಬಂದಿದ್ರು ಅಂತೇಳಿ ಇಲ್ಲಿ ಬಿಸಾಕಿರ್ತಕ್ಕಂಥ ಏನು ಅಲ್ಲಿನ ಒಂದು ಪೇಪರ್ ಸೇರಿದಂತೆ ಒಂದಷ್ಟು ಕಸವನ್ನು ಸಹ ನೋಡೋಕೆ ಗೊತ್ತಾಗುತ್ತೆ. ಇಲ್ಲಿ ಸುಮಾರು ಒಂದು 20-30ಕ್ಕೂ ಅಧಿಕ ಜನರು ಇಲ್ಲಿ ಸೇರಿದ್ರು. ಕೆರೆ ಪಕ್ಕದಲ್ಲೇ ಈ ಒಂದು ಜಮೀನು ಇದೆ. ಇಲ್ಲಿ ಸೇರಿ ಒಂದು ಪಾರ್ಟಿಯನ್ನು ಮಾಡಿದ್ರು. ಈ ಪಾರ್ಟಿ ವೇಳೆ ಏನು ನಟ ಪ್ರಥಮ್ಗೆ ಒಂದು ಬೆದರಿಕೆಯನ್ನು ಹಾಕಿರ್ತಾರೆ ಅಂತ ಈಗಾಗಲೇ ಹೇಳಲಾಗಿದೆ. ಜೊತೆಗೆ ಏನು ನಿನ್ನೆಯಿಂದಲೂ ಸಹ ಏನು ನಟ ಪ್ರಥಮ್ ಇಲ್ಲಿಗೆ ಬಂದು ದೂರನ್ನು ಕೊಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲೂ ಸಹ ಏನು ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರು ಹೇಳ್ತಾ ಇದ್ದಾರೆ. ಆದರೆ ಈವರೆಗೂ ಸಹ ಏನು ಆತ ಇಲ್ಲಿಗೆ ಬಂದು ಏನು ದೂರವನ್ನು ಲಿಖಿತವಾಗಿ ದೂರವನ್ನು ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಹೀಗಾಗಿ ಪೊಲೀಸರು ಸಹ ಏನು ನಟ ಪ್ರಥಮ್ ಬಂದು ದೂರನ್ನು ಕೊಟ್ಟರೆ ಆನಂತರ ಅವನು ಪರಿಶೀಲನೆಯನ್ನು ಮಾಡಿ ತನಿಖೆ ಮಾಡೋಣ ಅಂತಕ್ಕಂಥ ನಿಟ್ಟಲ್ಲೂ ಸಹ ಇದೀಗ ಏನು ಎದುರು ನೋಡ್ತಾ ಇರ್ತಕ್ಕಂಥ. ಒಟ್ಟಾರೆಯಾಗಿ ಏನು ಒಂದು ರಾಮಯ್ಯನಪಾಳ್ಯ ಗ್ರಾಮದ ಹೊರವಲಯದಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಏನೀಗ ಏನಾಗಿದೆ ಏನಿಲ್ಲ ಅಂತಕ್ಕಂಥ ಸತ್ಯಾಸತ್ಯತೆಯನ್ನು ತಿಳಿಯಲು ಎಲ್ಲ ಪೊಲೀಸರ ಮುಂದಾಗಿದ್ದಾರೆ. ಜೊತೆಗೆ ಏನು ಪ್ರಥಮ್ ಬಂದು ಒಂದು ದೂರನ್ನು ಕೊಟ್ಟರೆ ನಾವು ಒಂದು ತನಿಖೆಯನ್ನು ಸಹ ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನು ಈಗ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ದೊಡ್ಡಬಳ್ಳಾಪುರ. ಇದು ಆ ಘಟನೆ ನಡೆದಿರುವಂತಹ ಸ್ಥಳ.
ಪ್ರಥಮ್ಗೆ ಬೆದರಿಕೆ ಹಾಕಿರೋದು, ಧಮಕಿ ಹಾಕಿದ್ದಾರೆ. ನಡೆದಿರೋದು 22ನೇ ತಾರೀಕು, ಇದೇ ತಿಂಗಳ 22ನೇ ತಾರೀಕು ದೇಗುಲ ಕಾರ್ಯಕ್ರಮ ಇದೆ ಅಂತ ಪ್ರಥಮ್ ಹೋಗಿರ್ತಾರೆ. ಈ ಸಂದರ್ಭ ಕೆಲವೊಂದಷ್ಟು ಜನ ಬಂದು ಇವರಿಗೆ ಧಮಕಿ ಹಾಕಿದ್ದಾರೆ, ಆವಾಜ್ ಹಾಕಿದ್ದಾರೆ. ಅದ್ರ ಬಗ್ಗೆ ಖುದ್ದು ಪ್ರಥಮೆ ಹೇಳ್ಕೊಂಡಿದ್ದಾರೆ ಏನಾಗಿತ್ತು ಅವತ್ತಿನ ದಿನ ಅಂತ. ಯಾರೋ ಕರೀತಿದ್ದಾರೆ ಅಂತ ಕರೆದು ಕಾರಲ್ಲಿ ಕೂರಿಸ್ಕೊಂಡು ಆಮೇಲೆ ಬೆದರಿಕೆ ಹಾಕಿದ್ದಾರೆ ನನಗೆ ಅಂತ. ಜೊತೆಗೆ ತನ್ನ ಪಕ್ಕದಲ್ಲೇ ರಕ್ಷಕ್ ಇದ್ದಿದ್ದು ಅದನ್ನು ಕೂಡ ಹೇಳ್ಕೊಂಡಿದ್ದಾರೆ. ರೌಡಿ ಶೀಟರ್ಗಳ ಜೊತೆಗೆ ರಕ್ಷಕ್ ಇದ್ದ ಅನ್ನೋದನ್ನ ಹೇಳಿದ್ದಾರೆ. ರೌಡಿ ಶೀಟರ್ ಜೊತೆ ಕೂತಿಲ್ಲ ಅಂತ ಅವ್ರು ಹೇಳಿ ರಾಮಯ್ಯನಪಾಳ್ಯ ದೇಗುಲದಲ್ಲಿ ನಡೆದಿದ್ದಂಥ ಪೂಜೆ, ಈ ಪೂಜಾ ಕಾರ್ಯಕ್ರಮಕ್ಕೆ ತೆರಳಿದ್ದಂಥ ಪ್ರಥಮ್ ಈ ಸಂದರ್ಭ ಹೀಗೊಂದು ಘಟನೆ ನಡೆದು ಹೋಗಿದೆ. 5 ದಿನ ಆಗಿದೆ ಈ ಘಟನೆ ನಡೆದು, ಆದ್ರೂ ಕೂಡ ಪ್ರಥಮ್ ಅವರು ದೂರು ಕೊಟ್ಟಿಲ್ಲ. ನಟ ಪ್ರಥಮ್ ಲಿಖಿತವಾಗಿ ಇನ್ನೂ ಕೂಡ ದೂರನ್ನ ಕೊಟ್ಟಿಲ್ಲ. ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲಿಖಿತವಾಗಿ ದೂರು ಕೊಡದೇ ಇದ್ರೆ ಏನು ಮಾಡೋದಕ್ಕಾಗಲ್ಲ. ಲಿಖಿತವಾಗಿ ದೂರು ಕೊಟ್ರೆ ಕಾನೂನು ರೀತಿಯ ಕ್ರಮ ತಗೋಬಹುದು. ಪ್ರಥಮ್ ಭೇಟಿಯಾಗಿ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದಾಗಿ ಹೇಳಿದ್ದಾರೆ. ಬಟ್ ಇನ್ ರಿಟರ್ನ್ ಲಿಖಿತವಾಗಿ ಯಾವುದೇ ದೂರನ್ನ ಕೊಟ್ಟಿಲ್ಲ. ಕೊಟ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ತಗೋತೀವಿ ಅಂತ ಹೇಳ್ತಿದ್ದಾರೆ. ಲಿಖಿತ ಅವರು ನನ್ನ ಜೊತೆ ನನಗೆ ಮೀಟ್ ಮಾಡಿದ್ದಾರೆ, ನಿನ್ನೆ ಮೀಟ್ ಮಾಡಿದ್ರು. ಅದ್ರ ಬಗ್ಗೆ ಏನು ಆಗಿದೆ ಅಂತ ಹೇಳಿದ್ದಾರೆ. ಲಿಖಿತವಾಗಿ ಅದೇನು ಸಮಸ್ಯೆ ಆಗಿದೆ ಅಂತ ಲಿಖಿತವಾಗಿ ಅವ್ರಿಗೆ ಕೊಟ್ಟ ನಂತರನೇ ನಾವು ಕಾನೂನಾತ್ಮಕ ಕ್ರಮವನ್ನು ಜರುಗಿಸ್ತೀವಿ. ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ನೀವು ಅವರಿಗೆ ಪ್ರತ್ಯೇಕ ಪ್ರಕರಣ ತಗೊಂಡು ನಾವು ಸಿಡಿಎಲ್ ಎಲ್ಲ ಹಾಕಿದ್ದೀನಿ, ಪ್ರಮುಖವಾಗಿ ತಗೊಂಡು ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಮಾತಾಡಿ ಹೇಳ್ತಾ ಇದ್ದಾರೆ ಇವತ್ತು ಸ್ಟೇಟ್ಮೆಂಟ್. ಲಿಖಿತವಾಗಿ ಕೊಡದಿದ್ದರೆ ನಾನೇನು ಮಾಡೋಕ್ಕಾಗಲ್ಲ. ಕೊಡಲಿ, ಅವರು ಕೊಟ್ಟ ನಂತರನೇ ಮಾತಾಡ್ತೀನಿ. ಥ್ಯಾಂಕ್ ಯು. ಅವರು ನೋಡಿ, 5 ದಿನಗಳಾಗಿದೆ. ಜುಲೈ 22ನೇ ತಾರೀಕು ಘಟನೆ ನಡೆದಿರುವುದು. ಇದುವರೆಗೂ ಕೂಡ ಪ್ರಥಮ್ ಲಿಖಿತವಾಗಿ ದೂರು ಕೊಟ್ಟಿಲ್ಲ. ಬಟ್ ಏನಾಗಿತ್ತು ಅನ್ನೋದನ್ನ ಪೊಲೀಸರ ಗಮನಕ್ಕೆ ತಂದಿದ್ದಾರಂತೆ. ಬಟ್ ಈ ರೀತಿಯಾಗಿ ಒಂದು ದೂರನ್ನ ಕೊಟ್ಟ ನಂತರನೇ ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಅಂತ ಸಿಕೆ ಬಾಬಾ ಅವರು ಹೇಳ್ತಾ ಇದ್ದಾರೆ, ಎಸ್ಪಿ. ಬಟ್ ಏನ್ ತಾನು ಸಮಸ್ಯೆಯನ್ನ ಅನುಭವಿಸಿದ್ದೀನಿ ಅನ್ನೋದ್ರ ಬಗ್ಗೆ ಖುದ್ದು ನಟ ಪ್ರಥಮ್ TV9 ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ. ಏನೋ ಬಾರಿ ಮಾತನಾಡ್ತೀಯಂತೆ ಅನ್ನೋದಾಗಿ ಏಕವಚನವನ್ನ ಬಳಸಿರೋದು, ಜೊತೆಗೆ ಹೀಗೆಲ್ಲ ಮಾತಾಡೋ ಹಾಗಿಲ್ಲ ಅಂತ ಧಮಕಿ ಹಾಕಿರೋದು, ಆಮೇಲೆ ಅವ್ರಗಳ ಜೊತೆ ವೆಪನ್ ಇತ್ತು ಅಂತ. ಸೊ ಇವನ್ನೆಲ್ಲ ನೋಡಿದಾಗ ಅವ್ರಗಳ ಉದ್ದೇಶ ಏನಾಗಿತ್ತು ಏನು ಅನ್ನೋದ್ರ ಬಗ್ಗೆನೂ ಕೂಡ ಕೆಲವು ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೆ. ಹಾಗೆ ಪರಿಚಯ ಇರುವಂತ ರಕ್ಷಕ್ ಬುಲೆಟ್ ಕೂಡ ಜೊತೆಗಿದ್ದ ಅಂತ ಹೇಳ್ತಾ ಇರೋದು ಮತ್ತೊಂದಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಬಟ್ ಏನೇ ಆದರೂ ಕೂಡ ಕಾನೂನಾತ್ಮಕವಾಗಿ ಮುಂದುವರಿಬೇಕು ಇದರಲ್ಲಿ ಅಂತ ಹೇಳಿದ್ರೆ ನಟ ಪ್ರಥಮ್ ಲಿಖಿತವಾಗಿ ದೂರನ್ನ ಕೊಡಬೇಕು. ಆ ನಂತರದಲ್ಲಷ್ಟೇ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಈ ಹಂತದಲ್ಲಿ ನಟ ಪ್ರಥಮ್ ಕೇವಲ ಅಲ್ಲಿ ಏನಾಗಿದೆ ಅವತ್ತಿನ ದಿನ ಅನ್ನೋದನ್ನ ಮಾತ್ರ ವಿವರಣೆ ಕೊಟ್ಟಿದ್ದಾರಂತೆ. ಬಟ್ ದೂರನ್ನ ಇದುವರೆಗೂ ಕೂಡ ದಾಖಲಿಸಿಲ್ಲ. ಸುಮಾರು 5 ದಿನಗಳು ಆಗೋಗಿದೆ ಈ ಘಟನೆ ನಡೆದು. ಇವತ್ತು ನಟ ಪ್ರಥಮ್ ಆಗಿರೋ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ನಟ ಪ್ರಥಮ್ಗೆ ಬೆದರಿಕೆ ಹಾಕಿರುವಂತ ವಿಚಾರವಾಗಿ ಖುದ್ದು ಪ್ರಥಮ್ ಅವರೇ ಹೇಳಿರೋದು. ಅವತ್ತಿನ ದಿನ ಏನೇನಾಯ್ತು ಅನ್ನೋದನ್ನು ಕೂಡ ವಿವರವಾಗಿ ತಿಳಿಸಿದ್ದಾರೆ. ಬನ್ನಿ ನೋಡೋಣ. ದೇವ್ರು ನಮಸ್ಕಾರ ಮಾಡಕ್ಕೆ ಅಂತ ಹೋದೆ. ಸರ್ ಅಲ್ಲೆಲ್ಲ ಕಾಯ್ತವ್ರು ನಿಮ್ಮನ್ನ ಅಂದರು. ಯಾರು ಅಂದೆ. ಎಲ್ಲ ನಿಮ್ಮನ್ನ ಕಾಯ್ತವ್ರು ಸರ್, ಬನ್ನಿ ಸರ್ ಅಂದರು. ಫಸ್ಟು ದೇವ್ರ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಮುಗಿಸ್ಕೊಂಡು ಅಲ್ಲಿಂದ ಅದು ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ. ಅಲ್ಲೇನಾಗಿದೆ, ಕವರ್ ಮಾಡ್ಕೊಂಬಿಡೋದು. ಸರ್ ಕರಿತವ್ರು ಬನ್ನಿ. ಯಾರು ಸರ್? ಕರಿತವ್ರು ಹೇಳ್ದಷ್ಟು ಕೇಳಿ ಸರ್, ಬನ್ನಿ ಸರ್, ನಿಮ್ಮ ಒಳ್ಳೇದಕ್ಕೆ ಕೇಳ. ನನ್ನ ಒಳ್ಳೇದಕ್ಕೆ ಯಾರು ಹೇಳೋದು ಬೇಡ. ನೋಡ್ರಿ ಯಾರಪ್ಪ ನೀನು ಅಂದೆ. ಸರ್ ಅಲ್ಲಿ ಕರೀತಾರೆ ಮೇಡಮು ಮತ್ತು ಬಾಸು. ಕರ್ನಿ ಬಾಸ ಏನಕ್ಕೆ ನನ್ನ ಯಾಕೆ ಕರೆದಾರವರು? ಯೋ ಅಪ್ಪ ನಡಿ ಸರ್, ಅವರು ತುಂಬ ದೊಡ್ಡ ಹ್ಯಾಂಡು ಅಂದರು. ದೊಡ್ಡ ಹ್ಯಾಂಡ್ ಅಂದರೆ ಒಂದು 50 ಅಡಿ ಐತೆ ಕೈ ಉದ್ದ. ಹೇಳು ಯಾರವರು? ಅವ್ರಿಗೆ ನಾನು ಬೇಕು, ನಾನೇನ ಕಡೆ ಬರೋಕ್ಕೆ ಹೇಳಪ್ಪ. ನಾನು ಯಾಕೆ ಅವ್ರ ಕಡೆಗೆ ಹೋಗಲಿ? ನನಗೇನು ನೆಸೆಸಿಟಿ ಇದೆ ಅವರು? ನಾನು ಬರೋಕ್ಕಾಗಲ್ಲ ನಡಿ ಅಂತ ಕಾರ್ ಕಡೆಗೆ ಬಂದೆ. ಕಾರ್ ಹತ್ರ ಒಂದು 10 ಜನ ಸುತ್ಕೊಂಡ್ಬಿಟ್ರು. ಅದು ಕಾಡು ಸರ್. ಅದು ನಿಮಗೆ ಏನಾಯ್ತು ಗೊತ್ತಾ? ಇಲ್ಲಿ ನಾನು ಯಾರು ಸುತ್ಕೊಂಡ್ಬಿಟ್ರೆ ಬೇರೆ ಮಾತು, ಅದು ಕಾಡು. ಬಹಳ ಬುದ್ಧಿವಂತಿಕೆಯಿಂದ ಹೊರಗಡೆ ಬರ್ಬೇಕು. ಅದು ಮುಗಿಸ್ಕೊಂಡು ಬರ್ತಾ ಇದೆ, ಎಲ್ಲ ಸುತ್ಕೊಂಡಿದ್ರಲ್ಲ ಅವರು. ಸರ್ ಅಲ್ಲಿ ಕರೀದವ್ರು ಬನ್ನಿ ಸರ್, ಹೇಳ್ತಾ ಅಲ್ವಾ, ಸುಮ್ಮನೆ ಬನ್ನಿ. ಈ ಟೋನಲ್ಲಿ ನಂಗೆ ಯಾರೂ ಮಾತಾಡಲ್ಲ. ಆಯ್ತು ಹಾಳಾಗೋಗ್ಲಿ ಬಿಡಪ್ಪ ಅತ್ಲಾಗೆ. ಸರ್ ಒಂದು ಮಾತು ವಿಶ್ ಮಾಡೋಕ್ಕೇನು, ಸಿನಿಮಾ ರಿಲೀಸ್ ಗೆಲ್ಪಾಯ್ತೆ ಬನ್ನಿ ಅಂದರು. ಬಂದರು, ಹತ್ಕೊಂಡೆ, ಕಾರ್ ಹತ್ಕೊಂಡೆ, ಅಲ್ಲಿ ಮುಗೀತು. ಅವರು ಬನ್ನಿ ಅಂದರು. 3-4 ಜನ ನನ್ನ ಜೊತೆ ಬಂದರು. ಏಯ್ ಕೂತ್ಕೊಳ್ಳಪ್ಪ ಕೂಡಿಸ್ಕೊಂಡ್ರು. ಅಲ್ಲಿ ರಕ್ಷಕ್ ಅವ್ರ ಜೊತೆ ಕೂತಿದ್ದ. ಬಹುಶಃ ರಕ್ಷಕ್ ಗೊತ್ತಿರೋರೇ ಅನ್ನೋ ಕಾರಣಕ್ಕೆ ನಂಗೊಂಚೂರು ಕಾನ್ಫಿಡೆನ್ಸ್ ಬಂತು. ಕೂತ್ಕೊಂಡೆ. ಎಲ್ಲ ವೆಪನ್ಗಳೆಲ್ಲ ಮಾತುಕತೆಗಳ ಬೇರ್ತಾರೆ. ಏನಪ್ಪ ಏನೇನೋ ಮಾತಾಡ್ತಂತೆ ಬಾಸ್ ಬಗ್ಗೆ ಅಂದರು. ಯಾವ ಬಾಸ್ ಸರ್? ಸರ್ ತಮ್ಮ ಹೆಸರು ಅಂತ ಹೇಳಿದೆ.
ಬೇಕ್ರಿ ಬಾಬುನೋ ಬೇಕ್ರಿ ನಾಗ್ನಾಥ್ ಯಾವುದು ಗೊತ್ತಿಲ್ಲಪ್ಪ ನಂಗೆ ಅದು ಹೇಳು. ಐ ಎಮ್ ಲೇಡಿ. ನಾನು ಗೊತ್ತಿಲ್ವ ನಾನು ಹಿಂಗೆ ಅಂದ್ರು. ಗೊತ್ತಿಲ್ಲ ಮೇಡಮ್. ತಮ್ಮ ಹೆಸರು ಒಂದು ಯಾರೋ ರೌಡಿ ಅಂತ ನಂಗೆ ಗೊತ್ತಿಲ್ಲ. ಯಮ್ಮ ಬಂದು ಕೂಡಿಸ್ಕೊಂಡ್ರು. ಏನಪ್ಪ ಭಾಳ ಮಾತಾಡ್ತಾ ಇದ್ದೆ ಅಂತೆ ಬಾಸ್ ಬಗ್ಗೆ. ಯಾವ ಬಾಸ್ ಬಗ್ಗೆ? ಲಾಸ್ಟ್ ಇಯರ್ ಏನು ಮಾತಾಡಿದ್ದೆ ನೀನು? ಅಷ್ಟೊತ್ತಿಗೆ ವೆಪನ್ಗಳು ತಗೊಂಬಂದರು. ಯಾರೋ ತೊಗೊಂಬಂದು ಕೊಟ್ಟ ಇಬ್ರು ಹುಡುಗರು. ತೊಗೊಂಡ ತಕ್ಷಣ ಹಿಂಗೆ ನನಗೆ ಅಂದ್ಕೊಂಡೆ ಇದು ತಮಾಷೆಯಾಗಿ ಅಥವಾ ರಕ್ಷಕವನ್ನ ನಿಂತ್ಕೊಂಡು ನಗನಗ್ತಾ ಮುಗಿಯೋದಲ್ಲ, ರೂಪ ಬೇರೆ ತಗೊಳ್ತಾ ಇದೆ. ತೆಗೆದ್ಬಿಟ್ಟು ಹಿಂಗೆ ಇಟ್ಕೊಂಡು ಹಿಂಗೆ ಅನ್ನಕ್ಕೆ ಬಂದ್ಬಿಟ್ರು. ನನಗೆಲ್ಲೋ ಮಿಸ್ ಹೊಡಿತಾ ಇದೆ. ಇದಿಷ್ಟು ನಡಿಬೇಕಾದ್ರೆ ನನ್ನಿಂದ 2 ಅಡಿ ದೂರದಲ್ಲಿ ರಕ್ಷಕ ಕೂತಿದ್ನೋ ಇಲ್ವೋ ಕೇಳಿ. ನಿನಗೂ ಅವ್ರಿಗೂ ಏನು ರೌಡಿ ಶೀಟರ್ ಜೊತೆ ಅಂತ ಕೇಳಿ. ಹೌದು ಇಲ್ಲ ಅಂತ ಹೇಳಿ. ಕರ್ಪೂರ ತೆಗೆದಿಡ್ತೀಯ ಅಂತೇಳಿ ನಾನು ನಾಲ್ಗೆ ಮೇಲೆ ಇಟ್ಕೊಳ್ತೀನಿ. ಅದೇನು ಮನುಷ್ಯನ ಈ ಥರ ಸುಳ್ಳು ನನ್ನ ತಮ್ಮ ಅಂತ ಪ್ರೀತಿಸ್ತೀನಿ ಸರ್. ಒನ್ಸ್ ನಮ್ಮ ತಮ್ಮ ತಪ್ಪು ಮಾಡ್ರೆ ತಪ್ಪೇ ಸರ್ ಅದು. ಚಾಕು ಹಿಂಗೆ ತೆಗೆದ್ರು, ಹಿಂಗೆ ಫಸ್ಟು ತೆಗೆದಿಟ್ರು. ಇನ್ನು ಅವಾಗ ತಮಾಷೆ ಇದ್ದಿದ್ದು ಸೀರಿಯಸ್ ಆಗೋಯ್ತು. ಹೇಳಿ. ಹೌದು, ಅದು SP ಅವ್ರಿಗೂ ಮಾಹಿತಿ ಇದೆ. ಅವ್ರಿಗೆ ಗೊತ್ತು, ನನಗೆ ಗೊತ್ತಿಲ್ಲ ಹೆಸರೆಲ್ಲ. ನಾನು ಯಾರು ಬೇಕು ಕೊಟ್ಟಿದ್ದೀನಿ ಡೀಟೇಲ್ಸು. ಆ್ಯಂಡ್ ಅವರು ಅದನ್ನು ಕರ್ಸ್ಕೊಂಡು ಎಲ್ಲ ಎಂಕ್ವೈರಿ ಮಾಡ್ತಾರೆ. CDR ಎಲ್ಲ ತೆಗಿತಾರೆ. ಆ್ಯಂಡ್ ಅವ್ರ ಜೊತೆ ರಕ್ಷಕ್ ನನಗೆ ಬೇಸರ ಏನು ಗೊತ್ತಾ ಸರ್, ಚಾಮುಂಡೇಶ್ವರಿ ಮೇಲೆ ಪ್ರಮಾಣ ಮಾಡ್ತೀನಿ ಸರ್, ಕೈ ಕರ್ಪೂರ ಇಟ್ಕೋತೀನಿ ಸರ್, ಅವೆಲ್ಲ ಬಿಟ್ಬಿಡಕ್ಕೆ ಹೇಳಿ ಸರ್. ಕರ್ಪೂರನ ಕೈಗೆ ಬಾಯಿಗೆ ಎಲ್ಲೂ ಇಟ್ಕೊಳ್ಳೋದಲ್ಲ. ಪ್ರಾಮಾಣಿಕವಾಗಿ ಎಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ನೀನು ಅವ್ರ ಜೊತೆ ಅರ್ಧ ಗಂಟೆನ ಕೂತಿದ್ದೇನೋ 10 ನಿಮಿಷದಿಂದ. ನಿಮಗೆ ಪ್ರಥಮ ವಿಶ್ ಮಾಡಕ್ಕೆ ಬಂದಿದ್ದು ನಿಜ. ಅವ್ರ ಜೊತೆ ನಿಂಗೇನು ಕೆಲಸ? ನೀನೊಬ್ಬ ಕಾಮಿಡಿಯನ್ ಮಗ, ಏನು ಕೆಲಸ? ದೇವ್ರ ನಮಸ್ಕಾರ ಮಾಡಕ್ಕೆ. ನೋಡಿ, ಒಂದಷ್ಟು ಜನ ಬಂದು ಕರ್ದಿರೋದು ಹೌದು ಅಂತ ಹೇಳ್ತಿದ್ದಾರೆ. ಬಟ್ ಅವ್ರಗಳ ಹೆಸರು ಗೊತ್ತಿಲ್ಲ. ನಟ ಪ್ರಥಮ್ಗೆ ಅವತ್ತು ಇದ್ದಂಥವ್ರಲ್ಲಿ ನಟ ರಕ್ಷಕ್ ಮಾತ್ರನೇ ಗೊತ್ತು. ಉಳಿದಂಥವ್ರು ಯಾರ ಪರಿಚಯನೂ ಇಲ್ಲ ಅವ್ರಿಗೆ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH